ಯಜಮಾನ್ರೆ, ಕಾಫಿ. ಬಟ್ಟೆ ತುಂಬ್ಕೋತಿದ್ದೀರಾ? ಊರಿಗೆ ಹೊರಟ್ಬಿಟ್ರಾ? ಅಮ್ಮನ್ ಕಾಲ್ ಬಂದಿತ್ತು, ಅರ್ಜೆಂಟಾಗಿ ಬರ್ಬೇಕಂತೆ. ಮತ್ತೆ ದೊಡ್ಡ ಯಜಮಾನ್ರು? ಅದೆಲ್ಲ ವ್ಯವಸ್ಥೆ ಆಗಿದೆ. ನುಂಗ್ತೀನಿ. ನಾಳೆಯಿಂದ ಮನೆಗೆ ಬಂದು ಊಟ ತಗೊಂಡು ಹೋಗ್ಬೋದು. ಚಿಕ್ಕ ಯಜಮಾನ್ರು ಅವ್ರು ಬೆಂಗಳೂರಿಗೆ ಹೋಗ್ತಾ ಇದ್ದಾರೆ. ಸರಿ ಸರಿ ಅಕ್ಕ. ಬೇಗೋಗಿ ಬೇಗೋಗಿ. ಕಾಫಿ ಆಗ್ತಂದೆ ವಾಪಸ್ಸು? ಬೇಡ ಅಂತ ಹೇಳಿ ಅವ್ರು ಹೊರಟ್ಬಿಟ್ರು. ಹೊರಟು ಬಿಟ್ರಾ? ಹಾ ಅಕ್ಕ, ನಿಮ್ ಹತ್ರ ಚೂರ್ ಮಾತಾಡ್ಬೇಕಿತ್ತು. ಏನ್ ಹೇಳಮ್ಮ ಜ್ಯೋತಿ? ಏನಿಲ್ಲ ಅಕ್ಕ, ಅಮ್ಮನ್ ಕಾಯಿಲೆ ವಾಸಿ ಆಗ್ಬೇಕು ಅಂದ್ರೆ ಸಿಟಿ ಆಸ್ಪತ್ರೆಗೆ ಹೋಗ್ಬೇಕಾಗತ್ತೆ. ಆಪರೇಷನ್ ಆಗೋವರೆಗೂ ನನ್ನ ಅಮ್ಮನ ಜೊತೆನೆ ಇರ್ಬೇಕಾಗತ್ತೆ. ನೀನು ಹೀಗೆ ಹೇಳ್ತೀಯಾ, ನಿಮ್ ದೊಡ್ಡಮ್ಮನೂ ಹಾಗೆ ಹೇಳ್ತಾಳೆ. ನಾ ರಜಾ ಕೊಡ್ಲಿಲ್ಲ ಅಂದ್ರೆ ಏನ್ ಮಾಡ್ತೀರಾ? ನೀವ್ ರಜಾ ಕೊಟ್ರು ಕೊಡದೆ ಹೋದ್ರು ಇನ್ಮೇಲಿಂದ ನಾನ್ ಕೆಲ್ಸಕ್ ಬರಲ್ಲ ಅಕ್ಕ. ನಮ್ ದೊಡ್ಡಮ್ಮನೆ ಕೆಲ್ಸಕ್ ಬರ್ತಾರೆ. ಹೌದಕ್ಕ, ನನ್ ತಂಗಿ ಹೊಟ್ಟೆ ನೋವಿಂದ ಒದ್ದಾಡ್ತಿದ್ದಾಳೆ, ಅವಳಿಗೆ ಆಪರೇಷನ್ ಮಾಡಿಸ್ಲೇಬೇಕು. ನೀನು ಇನ್ನೊಬ್ಳು, ಯಾರಾದ್ರೂ ಒಬ್ರು ಕೆಲ್ಸಕ್ಕೆ ಇರ್ತಿರಲ್ಲ ಅಷ್ಟೇ ಸಾಕು. ಕಲಾ, ಅದೇನ್ ಕೆಲ್ಸ ನೋಡು. ಅಮ್ಮ, ನಾನಿನ್ ಬರ್ತೀನಿ. ಆಲ್ರೆಡಿ ಊಟ ಕಳ್ಸಿದ್ದೀನಿ. ಸರಿ ಸರಿ, ಹುಷಾರು. ವಸುಂಧ್ರಾ, ನಂಗೊಂದ್ ಸಣ್ಣ ಅನುಮಾನ ಕಣೆ. ನೀ ಹೇಳ್ದಾಗೆ ವಿರಾಟ್ ಮನೆಗ್ ಬರ್ತಾನೆ ಅಂತಾನೆ ಇಟ್ಕೋ, ಆಮೇಲೆ ಏನ್ ಮಾಡ್ತೀಯಾ? ಅದೇನ್ ನಿನ್ ಡೌಟು? ನೇರವಾಗಿ ಕೇಳಮ್ಮ. ಕಿಡ್ನಾಪರ್ಸ್ ಎಲ್ಲ ಎಸ್ಟೇಟ್ ಹತ್ರನೇ ಇರ್ಬೇಕಾದ್ರೆ ದುಡ್ಡು ತಗೊಂಡ್ ಎಲ್ಲಿ ಹೋಗ್ತೀಯಾ? ಅದು ಅಲ್ದೆ ದುಡ್ಡು ಕೊಟ್ಮೇಲೆ ಅಥರ್ವನ್ ಬಿಡಿ ಅಂತ ವಿರಾಟ್ ಕೇಳಲ್ವಾ? ಅಷ್ಟು ದೂರ ಎಲ್ಲ ಯಾಕೆ ಯೋಚನೆ ಮಾಡ್ತಿದ್ಯಾ? ನನ್ಗೆ ವಿರಾಟ್ ಇಲ್ಲಿಗೆ ಬರೋದಷ್ಟೇ ಮುಖ್ಯ. ಇಷ್ಟೆಲ್ಲ ಪ್ಲಾನ್ ಮಾಡ್ದವಳ್ಗೆ ಅಷ್ಟು ಗೊತ್ತಿರಲ್ವಾ? ಗೊತ್ತಿರುತ್ತೆ ಕಣೆ, ಆದ್ರೆ ನೀನ್ ಅನ್ಕೊಂಡ್ ಹಾಗೆ ನಿನ್ ಮಗ ವಿರಾಟ್ ಸಾಮಾನ್ಯ ಅಲ್ಲ. ಅವನ್ಗೇನಾದ್ರೂ ಸ್ವಲ್ಪ ಅನುಮಾನ ಬಂದ್ರೂ ಕೂಡ ನಿನ್ನ ಪ್ರಶ್ನೆ ಮಾಡೇ ಮಾಡ್ತಾನೆ. ಅದಕ್ಕೆ ಉತ್ತರ ನನ್ನ ಹತ್ರ ರೆಡಿ ಆಗಿದೆಯಮ್ಮ. ಇದೆಲ್ಲ ಸುಳ್ಳು ಅಂತ ನಿನ್ ಮಕ್ಳು ಗೊತ್ತಾದ್ರೆ ಮುಂದೇನಾಗಬಹುದು ಅನ್ನೋ ಅಂದಾಜಿದೆಯೇನೆ ನಿಂಗೆ? ಗೊತ್ತಾಗಲ್ಲ, ಗೊತ್ತಾಗ್ಬಾರ್ದು. ಅವನ್ ಮೊದ್ಲು ಇಲ್ಲಿಗೆ ಬರ್ಲಿ, ಆಮೇಲೆ ಎಲ್ಲ ಪ್ಲಾನು ಚೇಂಜ್ ಆಗತ್ತೆ. ಏನಾಗುತ್ತೋ ಏನೋ. ಅಚ್ಚರಿ, ಆ ಹುಡುಗಿ ಮದುವೆ ಯಾವಾಗ? ಇವತ್ತು ನಿಶ್ಚಿತಾರ್ಥ, 2 ದಿನ ಕಳೆದ್ರೆ ಮದುವೆ. ಎಲ್ಲ ನಾನು ಅನ್ಕೊಂಡ್ ಹಾಗೆ ಆಗ್ತಾ ಇದೆ. ಇಷ್ಟು ದಿನ ಬ್ಯಾಲೆನ್ಸ್ ಮಾಡ್ದವಳ್ಗೆ ಇನ್ನೊಂದ್ 2 ದಿನ ಏನು ಕಷ್ಟ ಆಗಲ್ಲ. Everything will be all right. ಮಾಡಿ ಸರ್, ತಿನ್ರಿ ಸರ್, ನಮ್ ಬಾಸ್ ನಮಗ್ ಬೈತಾರೆ. ಬೇಡ ಬೇಡ ಅಂದ್ರೆ ಬಿಡವ್ರು ಯಾರು? ಬಾಯಿ ಮುಚ್ಕೊಂಡು ತಿನ್ಬೇಕು. ತಿನ್ನಿಸ್ತಾ ಇಲ್ವಾ ಅವನು? ತಿನ್ನಿ ಸರ್. ಬೇಡ ಅಂತ ಅರ್ಥ ಆಗಲ್ಲ. ಬೇಡ ಅಂದ್ರೆ ಬಿಡಲ್ಲ ಅಂತ ಗೊತ್ತು, ಆದ್ರೂ ಕೊಬ್ಬು ಮಾಡ್ತೀಯಲ್ಲ ನೀನು. ಬಂದೇ ಇರು ನಿನ್ಗೆ. ನೀನ್ ತಿನ್ನೋಗ, ನಾನು ತಿನ್ನಿಸ್ತೀನಿ. ತಿನ್ನಲ್ಲ ಅಲ್ವಾ ನೀನು? ಈಗ ನೋಡು ಹೆಂಗ್ ತಿನ್ನಿಸ್ತೀನಿ. ತಿನ್ನು ತಿನ್ನು. ಏನೇ ಹೇಳಿದ್ದೆ ನಿನ್ಗೆ? ಅಣ್ಣ ಊಟ ಮಾಡ್ತಾ ಇಲ್ಲ, ಇನ್ನೇನಣ್ಣ ಮಾಡ್ಲಿ ನಾನು? ಏನೇ ಆದ್ರೂ ಸರಿ,
ಸಮಾಧಾನವಾಗಿ ಊಟ ಮಾಡಿಸು. ತಿನ್ನಿಸ್ತೇನೆ ಬಿಡ ನಾವು. ಇವಾಗೇನು ಊಟ ಅಷ್ಟೇನಾ? ಎಣ್ಣೆ ಇಲ್ವಾ? ಪ್ಲೀಸ್ ನಾವು ಎಣ್ಣೆನೂ ಕೊಡ್ಸಿಲ್ಲ, ಇವತ್ತಾದ್ರೂ ಕೊಡ್ಸೋಣ. ನಾನ್ ತಿನ್ನಿಸ್ತೀನಿ, ನೀನ್ ತಗೊಂಬರೋಗೋ ನಾವು. ಹೇಳಿದ ಕೆಲಸ ಏನು ಮಾಡೋದಿಲ್ಲ. ಎಣ್ಣೆ ಎಣ್ಣೆ ಅಂತ ಬಡ್ಕೋತೀರಾ. ಜೋಪಾನ. ಸರಿನಾ ನಾವು? ತಿನ್ನಿ ಸಾರ್, ತಿನ್ನಿ. ನೋಡಿದ್ರ ನಮ್ ಬಾಸ್ ನಮ್ಮನ್ನ ಹೆಂಗ್ ಬೈದ್ರು? ತಿನ್ನಿ ಸಾರ್. ಹೇಯ್, ಈ ನನ್ ಮಗ ಹೇಳಿದ್ರೆ ಒಳ್ಳೆ ಮಾತಲ್ಲಿ ಕೇಳಲ್ಲ. ಬಾರ ಇಟ್ಕೋ. ನಿನ್ನ ಬಾಯ್ ಬಿಡು. ಹೇಯ್, ತಿನ್ನು ತಿನ್ನು, ಬಾಯ್ ಬಿಡು. ತಿನ್ನು, ತಿನ್ಬೇಕು, ತಿನ್ನು. ತುರ್ಕೋ ತಿನ್ನು, ತುರ್ಕೋ. ತಿನ್ನು. ಆಗ್ತೀನಲ್ಲ. ತಿನ್ಬೇಕು, ತಿನ್ನು ತಿನ್ನು. ಬಾಯಿ ಮುಚ್ಕೊಂಡು ಸುಮ್ನೆ ತಿನ್ಬೇಕು. ನಮ್ ಬಾಸ್ ಬರೋ ಅಷ್ಟರಲ್ಲಿ ತಟ್ಟೆಲಿರೋ ಅನ್ನೆಲ್ಲ ಖಾಲಿ ಆಗಿರ್ಬೇಕು. ಇಲ್ಲ ಅಂದ್ರೆ ನಿನಗೆ ತಿನ್ನು. ಏಯ್ ಸಿಂಧು, ಎಲ್ಲ ನೀನ್ ಅನ್ಕೊಂಡಂಗೆ ಆಗಿದೆ ಕಣೆ. ಮೊದ್ಲು ಅಥರ್ವನ್ನ ಬಿಡಿಸ್ಕೊಂಡು ಹೋಗ್ಬೇಕು. ಟೈಮ್ ಇಲ್ಲ, ಬೇಗ ಬಾ. ಅಥರ್ವ, ಅಥರ್ವ.